ಹೊಲದು ನಮ್ಮ ಮುಂದಿರುವ ಮೂಲವಸ್ತು ವಿನ್ಸೆಂಟ್ ಅವರು ಬರೆದಿರುವ ಆತ್ಮಕಥೆಯೇ ಒಂದು ಸಣ್ಣ ತುಣುಕು ಮತ್ತೆ ಅದಕ್ಕೆ ಸಂಬಂಧಿಸಿದ ಒಂದು ಚಿತ್ರ. ವಿನ್ಸೆಂಟ್ ಅವರು ಬಳಸಿರುವ ಆ ಪದ ಇದೆಯಲ್ಲ, ಟ್ರಿಬ್ಯುಲೇಷನ್ಸ್, ಅದು ಬಹಳ ಭಾರವಾದದನ್ಸುತ್ತೆ ನನ್ಗಂತೂ. ಹೌದು, ಅದು ಕೇವಲ ದಿನನಿತ್ಯದ ಕಷ್ಟಗಳಲ್ಲ, ಮನುಷ್ಯನ ನಂಬಿಕೆಗಳನ್ನ, ಆತನ ಅಸ್ತಿತ್ವದ ಬೇರುಗಳನ್ನೇ ಅಲುಗಾಡಿಸುವ ಸಂಕಟಗಳು ಅವು. ಅವರು ತಮ್ಮ ಈ ಅನುಭವವನ್ನ ಬರೆಯುವಾಗ ಕಾಯಿಲೆಗೆ ಕೇವಲ ಒಂದು ವೈದ್ಯಕೀಯ ಹೆಸರು ಕೊಡಲ್ಲ, ಬದಲಿಗೆ ತಮ್ಮ ಜೀವನದೊಳಗೆ ನುಗ್ಗಿದ ಒಬ್ಬ ಅತಿಕ್ರಮಣಕಾರ, ಅಂದ್ರೆ ಒಬ್ಬ ಇಂಟ್ರೂಡರ್ ಆಗಿ ನೋಡ್ತಾರೆ. ಮನೋವಿಜ್ಞಾನದ ದೃಷ್ಟಿಯಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮನ್ನು ಕಾಡುವ ಸಮಸ್ಯೆಗೆ ಒಂದು ರೂಪ ಕೊಡುವುದು ಒಂದು ಪ್ರಬಲವಾದ ಕೋಪಿಂಗ್ ಮೆಕ್ಯಾನಿಸಂ. ಕಣ್ಣಿಗೆ ಕಾಣದ ಕಾಯಿಲೆ ಜೊತೆ ಹೋರಾಡೋದು ಕಷ್ಟ, ರೈಟ್. ಆದ್ರೆ ಅದಕ್ಕೊಂದು ಮುಖ ಮತ್ತು ಹೆಸರು ಕೊಟ್ಟಾಗ ಎದುರಾಳಿಯ ಸ್ವರೂಪ ನಮ್ಗೆ ಅರ್ಥ ಆಗತ್ತಲ್ವಾ? ಖಂಡಿತ. ಆ ಎದುರಾಳಿಯ ಆಗಮನ ಹೇಗಾಯ್ತು ಅಂತ ವಿನ್ಸೆಂಟ್ ಅವರು ದಾಖಲಿಸಿರುವ ರೀತಿ ನಿಜಕ್ಕೂ ಮೈನವಿರೇಳಿಸುವಂತಿದೆ. ಹೌದು ಹೌದು. ಖೆನಾಕ್ 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 ಈ 3 ಶಬ್ದಗಳೊಂದಿಗೆ ಆ ಅತಿಥಿ ಬಾಗ್ಲು ತಟ್ಟುತ್ತಾರೆ. ಆ ಬಾಗಿಲು ತೆಗೆದರೆ ಮನೆ ಹೊಸ್ತಿಲಲ್ಲಿ ನಿಂತಿರುವುದು ಬೇರಾರೂ ಅಲ್ಲ, ಸಾಕ್ಷಾತ್ ಅವರೇ, ಮಿಸ್ಟರ್ ಡಿಸ್ಟಲ್. ಹೌದು ತಮ್ಮ, ಕಾಯಿಲೆಗೆ ಅವರು ಮಿಸ್ಟರ್ ಡಿಸ್ಟಲ್ ಅಂತ ನಾಮಕರಣ ಮಾಡಿದ್ದಾರೆ. ಆತ ಮನೆಯೊಳಗೆ ಬಂದಿದ್ದೇ ತಡ ವಿನ್ಸೆಂಟ್ ಅವರಿಗೆ ಮೊದಲು ಕಳಿಸ್ಕೊಟ್ಟ ಪಾಠವೇ ಕುಂಟುವುದು. ಓ, ಕುಂಟುತ್ತಾ ನಡೆಯುವುದನ್ನು ಕಲಿಯುವುದು ಅಂದ್ರೆ ನಮ್ಮ ಸ್ವಂತ ದೇಹದ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳುವ ಮೊದಲ ಹೆಜ್ಜೆ ಅದು. ನಿಜ. ಆತನ ಆಕ್ರಮಣವನ್ನು ವಿನ್ಸೆಂಟ್ ಅವರು ವೆಲ್ವೆಟ್ ಹ್ಯಾಮರ್ ಅಂತ ಕರೀತಾರೆ. ಆ ವೆಲ್ವೆಟ್ ಹ್ಯಾಮರ್ ಪದಪ್ರಯೋಗದ ಹಿಂದಿನ ತರ್ಕ ನೋಡಿ. ವೆಲ್ವೆಟ್ ಬಟ್ಟೆ ಸ್ಪರ್ಶಕ್ಕೆ ಅತ್ಯಂತ ಮೃದುವಾಗಿರುತ್ತೆ. ಕಾಯಿಲೆ ಕೂಡ ಆರಂಭದಲ್ಲಿ ಯಾವುದೇ ಸದ್ದುಗದ್ದಲವಿಲ್ಲದೆ ಬಹಳ ಮೃದುವಾಗಿ ದೇಹವನ್ನು ಪ್ರವೇಶಿಸುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಆ ಮೃದುವಾದ ಹೊದಿಕೆಯೊಳಗೆ ಇರುವುದು ಪುಡಿಗಟ್ಟುವ ಒಂದು ಸುತ್ತಿಗೆ. ಒಮ್ಮೆ ಅದು ತನ್ನ ಕೆಲ್ಸ ಶುರು ಮಾಡಿದ್ರೆ ಅದರ ಪೆಟ್ಟು ಎಷ್ಟು ಭೀಕರ ಅಂದ್ರೆ ಇಡೀ ಜೀವನವೇ ನುಚ್ಚುನೂರಾಗುತ್ತೆ. ಜೊತೆಗೆ ಈ ಮಿಸ್ಟರ್ ಡಿಸ್ಟಲ್ ಅವರು ಬರಿಗೈಯಲ್ಲಿ ಬಂದಿರಲಿಲ್ಲ, ಜೊತೆಗೊಂದು ಷರತ್ತನ್ನು ಕೂಡ ತಂದಿದ್ರು. ಹೌದು, ವಿನ್ಸೆಂಟ್ ಅವರಿಗೆ ತಮ್ಮ ವ್ಯಾಪಾರವನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಲು ಕೇವಲ 4 ವರ್ಷಗಳ ಕಾಲಾವಕಾಶ, ಒಂದು ಗ್ರೇಸ್ ಟೈಮ್ ನೀಡಿದ್ರು ಅವರು. ಆ 4 ವರ್ಷಗಳ ಗಡುವು ಎಂಥದ್ದು ಅಂತ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ವಿನ್ಸೆಂಟ್ ಅವರ ಹಿನ್ನೆಲೆ ನಾವು ನೋಡಬೇಕು. ಅವರು ಕೇವಲ ಒಂದು ಸಣ್ಣ ಅಂಗಡಿ ನಡೆಸ್ತಾ ಇರಲಿಲ್ಲ. ಟ್ರಾನ್ಸ್ಫಾರ್ಮರ್ ತಯಾರಿಕೆ ಮತ್ತು ರಿವೈಂಡಿಂಗ್ ವೃತ್ತಿಯಲ್ಲಿ ಬರೋಬ್ಬರಿ 25 ವರ್ಷಗಳ ಅನುಭವ ಇದ್ದ ನುರಿತ ತಂತ್ರಜ್ಞ ಅವರು. ಅದಕ್ಕಿಂತ ಮಿಗಿಲಾಗಿ ಅದು ಅವರ ತಂದೆಯವರು ಕಟ್ಟಿದ್ದ 4 ದಶಕಗಳ ಅಂದ್ರೆ 40 ವರ್ಷಗಳ ಹಳೆಯ ವ್ಯಾಪಾರ. ಒಟ್ಟು 65 ವರ್ಷಗಳ ಆ ದೊಡ್ಡ ಪರಂಪರೆ. ಆ ಪರಂಪರೆಯನ್ನು ಕೇವಲ 4 ವರ್ಷಗಳಲ್ಲಿ ಸಂಪೂರ್ಣವಾಗಿ ಮುಕ್ತಾಯಗೊಳಿಸಬೇಕಾದ ಅನಿವಾರ್ಯತೆ. ಆ 4 ವರ್ಷಗಳಲ್ಲಿ ವಿನ್ಸೆಂಟ್ ಅವರು ಪಟ್ಟ ಪಾಡು, ಅವರ ಆ ದೈನಂದಿನ ಹೋರಾಟ ಎಷ್ಟಿತ್ತು ಅಂತ ಊಹಿಸಿಕೊಳ್ಳೋದೆ ಕಷ್ಟ. ಅವರು ಪ್ರತಿದಿನ 16 ಕಿಲೋಮೀಟರ್ ದೂರಗ ತಮ್ಮ ವರ್ಕ್ಶಾಪ್ಗೆ ಗೇರ್ಲೆಸ್ ಸ್ಕೂಟರ್ನಲ್ಲಿ ಹೋಗ್ಬೇಕಾಗ್ತಿತ್ತು. ಹೌದು, ಈ ಪ್ರಯಾಣವನ್ನು ಅವರು ಎ ಕ್ರಂಚ್ ಟೈಮ್ ಅಂತ ಉಲ್ಲೇಖಿಸುತ್ತಾರೆ. ಎ ಕ್ರಂಚ್ ಟೈಮ್ ಪದದ ಹಿಂದಿನ ಮೆಕ್ಯಾನಿಸಂ ನಾವು ಅರ್ಥ ಮಾಡ್ಕೊಂಡ್ರೆ ಅದರ ತೀವ್ರತೆ ಗೊತ್ತಾಗುತ್ತೆ. ಖಂಡಿತ. ಭಾರತೀಯ ರಸ್ತೆಗಳಲ್ಲಿ ಆ ಟ್ರಾಫಿಕ್ನಲ್ಲಿ ಗೇರ್ಲೆಸ್ ಸ್ಕೂಟರ್ ಓಡಿಸೋದು ಅಂದ್ರೆ ಬ್ರೇಕ್ ಹಾಕಿದ ತಕ್ಷಣ ನಮ್ಮ ಮೆದುಳು ಪ್ರಜ್ಞಾರಹಿತವಾಗಿ ಎಡಗಾಲನ್ನು ನೆಲಕೂರಲು ಸೂಚನೆ ನೀಡುತ್ತೆ. ರೈಟ್, ಅದು ನಮ್ಮ ದೇಹದ ನೈಸರ್ಗಿಕ ರಿಫ್ಲೆಕ್ಸ್. ಆದರೆ ವಿನ್ಸೆಂಟ್ ಅವರ ಎಡಗಾಲು ಮಿಸ್ಟರ್ ಡಿಸ್ಟಿಲ್ ಅವರ ಪ್ರಭಾವದಿಂದ ಸಂಪೂರ್ಣ ಬಲಹೀನವಾಗಿತ್ತು. ಒಂದು ವೇಳೆ ಸಹಜ ರಿಫ್ಲೆಕ್ಸ್ನಂತೆ ಅವರು ಎಡಗಾಲನ್ನು ನೆಲಕೂರಿದ್ರೆ ಇಡೀ ಸ್ಕೂಟರ್ನ ಭಾರ ತಡೆಯಲಾಗದೆ ರಸ್ತೆಯಲ್ಲೇ ಬೀಳುವ ಅಪಾಯ ಇತ್ತು. ಅಂದ್ರೆ ಪ್ರತಿ ಬಾರಿ ಸಿಗ್ನಲ್ ಬಂದಾಗಲೂ, ಹಂಪ್ಸ್ ಬಂದಾಗಲೂ ತಮ್ಮ ದೇಹದ ನೈಸರ್ಗಿಕ ಪ್ರವೃತ್ತಿಯನ್ನು ಬಲವಂತವಾಗಿ ತಡೆಹಿಡಿದು ಆ ಬಲಗಾಲಿನ ಕಡೆಗೆ ವಾಲಿ ಆ ಕಾಲಿನ ಮೇಲೆಯೇ ಇಡೀ ದೇಹ ಮತ್ತು ಸ್ಕೂಟರ್ನ ಭಾರವನ್ನು ಬ್ಯಾಲೆನ್ಸ್ ಮಾಡಬೇಕಾಗಿತ್ತವರು. ಆ 16 ಕಿಲೋಮೀಟರ್ ಉದ್ದಕ್ಕೂ ಮೆದುಳು ಮತ್ತು ದೇಹದ ನಡುವೆ ನಡೆಯುವ ಆ ಯುದ್ಧ, ಆ ಕಾಗ್ನಿಟಿವ್ ಓವರ್ಲೋಡ್ ನಿಜಕ್ಕೂ ಆ ಪ್ರಯಾಣವನ್ನು ಒಂದು ನರಕವನ್ನಾಗಿಸಿರಬೇಕು. ಹೌದು. ಮತ್ತೆ ಈ ದೈಹಿಕ ಹೋರಾಟ ಕೇವಲ ರಸ್ತೆಗೆ ಮಾತ್ರ ಸೀಮಿತ ಆಗಿಲ್ಲ. 25 ವರ್ಷಗಳ ತಮ್ಮ ವೃತ್ತಿಯನ್ನು ಮುಗಿಸಲು ಅವರ ಕಷ್ಟವನ್ನು ಅನುಭವಿಸಿದ್ರು. ಆದರೆ ವಿನ್ಸೆಂಟ್ ಅವರ 54ನೇ ವಯಸ್ಸಿನಲ್ಲಿ ಈ ಸ್ಕೌಂಡ್ರಲ್ ಮಿಸ್ಟರ್ ಡಿಸ್ಟಿಲ್ ಅವರು ಅವರ ಜೀವನದ ಗತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಟ್ರು. ನಿತ್ಯವೂ 16 ಕಿಲೋಮೀಟರ್ ಸ್ಕೂಟರ್ ಓಡಿಸ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿ ಕೇವಲ ಮನೆಯೊಳಗೆ ವಾಕರ್ ಬೆಂಬಲದೊಂದಿಗೆ ನಡೆಯುವ ಸ್ಥಿತಿಗೆ ಬಂದು ತಲುಪಿದ್ರು. ಆ ಸ್ಕೌಂಡ್ರಲ್
ಅನ್ನೋ ಬೈಗುಳದಲ್ಲಿ ಅವರೊಳಗಿನ ಅಸಹಾಯಕತೆ, ಆ ಹತಾಶೆ ಎದ್ದು ಕಾಣುತ್ತಲ್ವಾ? ಖಂಡಿತ ಕಾಣುತ್ತೆ. ನಮ್ಮ ಸ್ವಂತ ದೇಹವೇ ನಮಗೆ ಅಸಹಾಯ ತೋರಿದಾಗ ಅದು ಲೈಕ್ ನಮ್ಮ ಜೀವನದ ಸ್ಟೀರಿಂಗ್ ವೀಲನ್ನು ಕಣ್ಣಿಗೆ ಕಾಣದ ಪ್ರಯಾಣಿಕನೊಬ್ಬ ಕಸಿದುಕೊಂಡಂತೆ ಅಲ್ವೇ? ಅದ್ಭುತವಾದ ಹೋಲಿಕೆ ಇದು. ನಾವು ಕಾರ್ನಲ್ಲಿ ಕುಳಿತಿದ್ದೇವೆ, ಆದರೆ ಸ್ಟೀರಿಂಗ್ ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಪಕ್ಕದಲ್ಲಿ ಕೂತ ಮಿಸ್ಟರ್ ಡಿಸ್ಟಿಲ್ ಅದನ್ನು ತಮಗೆ ಬೇಕಾದ ಕಡೆ ತಿರುಗಿಸ್ತಾ ಇದ್ದಾರೆ. ಇದು ಕೇವಲ ಸ್ಟೀರಿಂಗ್ ಕಳ್ಕೊಂಡ ಸ್ಥಿತಿಯಲ್ಲ, ಕಾರಿನ ಸ್ಟೀರಿಂಗ್ ಕಳ್ಕೊಂಡು ಅದೇ ಕಾರಿನ ಡಿಕ್ಕಿಯೊಳಗೆ ಬಂದಿಯಾದಂತಹ ಸ್ಥಿತಿ ಇದು. ಹೌದು ಹೌದು. ವಿನ್ಸೆಂಟ್ ಅವರು ತಮ್ಮ ಇಡೀ ಜೀವನವನ್ನು ಯಂತ್ರಗಳನ್ನು, ಆ ಟ್ರಾನ್ಸ್ಫಾರ್ಮರ್ಗಳನ್ನು ನಿಯಂತ್ರಿಸ್ತಾ ಕಳೆದವರು. ಯಾವಾಗ ಯಾವ ಯಂತ್ರದ ಯಾವ ವೈರನ್ನು ಹೇಗೆ ರಿವೈಂಡ್ ಮಾಡಬೇಕು ಅನ್ನೋದು ಅವ್ರಿಗೆ ಕರಗತ ಆಗಿತ್ತು. ಅದೇ ತಮ್ಮದೇ ದೇಹ ಅನ್ನೋ ಯಂತ್ರ ಕೈಕೊಟ್ಟಾಗ, ಆ ನಿಯಂತ್ರಣ ಸಂಪೂರ್ಣವಾಗಿ ತಪ್ಪಿ ಹೋದಾಗ ಆ ಅಸಹಾಯಕತೆ ಅವರನ್ನು ದೈಹಿಕ ಮಿತಿಗಳಿಂದ ಮಾನಸಿಕ ಬಂಧನದ ಕಡೆಗೆ ತಳ್ಳುತ್ತೆ. ನಿಜ. ವಾಕರ್ ಹಿಡಿದು ಅವರು ತಿರುಗಾಡ್ತಿದ್ದ ಆ ಮನೆಯ ಸಣ್ಣ ಜಾಗ ಅವರ ಪಾಲಿಗೆ ಒಂದು ನ್ಯಾಯಾಲಯದ ಕಟಕಟೆಯಾಗಿ, ಒಂದು ಡಾಕ್ ಆಗಿ ಬದಲಾಗುತ್ತೆ. ಇಲ್ಲಿಂದಲೇ ಆ ಕಥೆಯ ರೂಪಕ ಸಂಪೂರ್ಣವಾಗಿ ಬದಲಾಗೋದು. ತಾವು ವಾಕರ್ ಹಿಡಿದು ನಿಂತಾಗ ಆ ಕಟಕಟೆಯಲ್ಲಿ ನಿಂತು ವಿಚಾರಣೆ ಎದುರಿಸ್ತಿರುವಂತಹ ಭಾವನೆ ವಿನ್ಸೆಂಟ್ ಅವ್ರಿಗೆ ಕಾಡ್ತಾ ಇತ್ತು. ಆ ಮಾನಸಿಕ ಸ್ಥಿತಿಯನ್ನು ಅವರು ಒಂದು ಅದ್ಭುತವಾದ ಚಿತ್ರದ ಮೂಲಕ ತೋರಿಸಿದ್ದಾರೆ ನಮ್ಮ ಸೋರ್ಸ್ನಲ್ಲಿ. ಆ ಚಿತ್ರ ಕಣ್ಣಿಗೆ ಕಟ್ಟುವಂತಿದೆ. ಹೌದು. ನ್ಯಾಯಾಧೀಶರಾಗಿ ಸಾಕ್ಷಾತ್ ಮಿಸ್ಟರ್ ಡಿಸ್ಟಲ್ ಅವರೇ ಎತ್ತರದ ಬೆಂಚ್ ಮೇಲೆ ಕುಳಿತಿದ್ದಾರೆ. ಆ ನ್ಯಾಯಾಧೀಶರ ಮೇಜಿನ ಮೇಲೆ ಜಸ್ಟಿಸ್ ಡಿಸ್ಟಲ್ ಎಂಬ ನಾಮಫಲಕ ಕೂಡ ಇದೆ. ಮತ್ತೆ ಅವರ ಕೈಯಲ್ಲಿರುವ ಮರದ ಸುತ್ತಿಗೆ, ಆ ಗ್ಯಾವೆಲ್, ಅದೇ ವೆಲ್ವೆಟ್ ಹ್ಯಾಮರ್ ಆಗಿ ಪರಿವರ್ತನೆಯಾಗಿ ಮೇಜಿನ ಮೇಲೆ ಬಡಿಯಲು ಸಿದ್ಧವಾಗಿದೆ. ಆ ಚಿತ್ರದಲ್ಲಿರುವ ಅತ್ಯಂತ ಭಯಾನಕವಾದ ಅಂಶ ಅಂದ್ರೆ ಆ ನ್ಯಾಯಾಧೀಶರ ಮುಖ. ಮಿಸ್ಟರ್ ಡಿಸ್ಟಲ್ ಅವರು ಗೈ ಫಾಕ್ಸ್ ಮುಖವಾಡವನ್ನು ಧರಿಸಿದ್ದಾರೆ. ಆ ಗೈ ಫಾಕ್ಸ್ ಮುಖವಾಡವನ್ನು ಏಕೆ ಆಯ್ಕೆ ಮಾಡ್ಕೊಂಡ್ರು ಅಂತ ಒಮ್ಮೆ ಯೋಚಿಸಿ. ಆ ಮುಖವಾಡದಲ್ಲಿ ಒಂದು ವಿಚಿತ್ರವಾದ ಹೆಪ್ಪುಗಟ್ಟಿದ ನಗು ಇರುತ್ತೆ. ಅದಕ್ಕೆ ಕಣ್ಣೀರು ಬರೋದಿಲ್ಲ, ಅದರಲ್ಲಿ ಯಾವ ಕರುಣೆಯ ಭಾವನೆಯೂ ಇಲ್ಲ. ಎಕ್ಸಾಕ್ಟ್ಲಿ. ಕಾಯಿಲೆಗೂ ಅಷ್ಟೇ. ನಾವು ಎಷ್ಟೇ ಒಳ್ಳೆಯವರಾಗಿರ್ಲಿ, ಎಷ್ಟೇ ಕಷ್ಟಪಟ್ಟು ದುಡಿಯುವವರಾಗಿರ್ಲಿ, ಕಾಯಿಲೆಗೆ ಯಾವ ಭೇದ ಭಾವವೂ ಇರಲ್ಲ. ಅದು ನಿರ್ದಾಕ್ಷಿಣ್ಯವಾಗಿ ಆವರಿಸುತ್ತೆ. ಆ ಗೈಫಾಕ್ಸ್ ಮುಖವಾಡ ಕಾಯಿಲೆಯ ಆ ಕ್ರೂರವಾದ, ಭಾವನಾರಹಿತವಾದ ನಿಷ್ಪಕ್ಷಪಾತವನ್ನು ಎಷ್ಟು ಅದ್ಭುತವಾಗಿ ಬಿಂಬಿಸುತ್ತೆ ಅಲ್ವಾ? ಹೌದು. ಅದೇ ಭಾವನಾರಹಿತ ನ್ಯಾಯಾಧೀಶರ ಮುಂದೆ ಕಟಕಟೆಯಲ್ಲಿ ಅಪರಾಧಿಯಂತೆ ವಿನ್ಸೆಂಟ್ ಅವರು ವಾಕರ್ ಹಿಡಿದು ನಿಂತಿದ್ದಾರೆ. ಈಗ ಆ ಬೆಂಚ್ ಟ್ರಯಲ್ ಶುರುವಾಗುತ್ತೆ. ಬೆಂಚ್ ಟ್ರಯಲ್ ಅಂದ್ರೆ ಅಲ್ಲಿ ಯಾವುದೇ ಜ್ಯೂರಿಗಳು ಇರಲ್ಲ, ವಾದವಿವಾದಗಳು ಇರಲ್ಲ, ಕೇವಲ ನ್ಯಾಯಾಧೀಶರ ತೀರ್ಮಾನವೇ ಅಂತಿಮ. ಮಿಸ್ಟರ್ ಡಿಸ್ಟಲ್ ಅವರೇ ಇಲ್ಲಿ ಸರ್ವಾಧಿಕಾರಿ. ಆ ನ್ಯಾಯಾಲಯದಲ್ಲಿ ಆ ಅಂತಿಮ ತೀರ್ಪು ಹೊರಬೀಳುವ ಮುನ್ನ ಇಡೀ ಕೋಣೆಯನ್ನು ಒಂದು ಭಯಾನಕವಾದ ಉಸಿರುಗಟ್ಟಿಸುವ ಮೌನ ಆವರಿಸುತ್ತೆ. ಅಂದ್ರೆ ಶಿಕ್ಷೆ ಪ್ರಕಟಿಸೋ ಮುನ್ನ ನಿನಗೇನಾರು ಹೇಳೋಕಿದ್ಯಾ ಅಂತ ಕೇಳೋ ಆ ಕ್ಷಣ. ಹೌದು. ಆ ಪ್ರಶ್ನೆ ಹೀಗಿತ್ತು: ವಿನ್ಸೆಂಟ್, ವಾಟ್ ಈಸ್ ಯೋರ್ ಅಲೋಕ್ಯೂಷನ್? ಆ ಕ್ಷಣದಲ್ಲಿ ಈ ವಿನ್ಸೆಂಟ್ ಅವರು ನ್ಯಾಯಾಧೀಶರ ಎದುರು ನಡುಗುತ್ತಿರ್ತಾರೆ. ಆದ್ರೆ ಆಲಿಸುವವರಿಗೆ ಇದು ಅರ್ಥವಾಗಬೇಕು, ಆ ನಡುಕ ದೈಹಿಕ ದೌರ್ಬಲ್ಯದಿಂದ ಬಂದಿದ್ದಲ್ಲ. ಮತ್ತೆ ಅದು ವಿಪರೀತವಾದ ಕೋಪದಿಂದ ಬಂದ ನಡುಕ. ಯಾವುದೇ ತಪ್ಪು ಮಾಡದಿದ್ರೂ ಶಿಕ್ಷೆ ಅನುಭವಿಸ್ತಿರೋ ಆಕ್ರೋಶ. ಅವರು ನ್ಯಾಯಾಧೀಶನನ್ನ ನೇರವಾಗಿ ಪ್ರಶ್ನಿಸ್ತಾರೆ. ನನ್ನ ಸ್ನಾಯುಗಳು ಕರಗಿ ಹೋಗೋ ಹಾಗೆ ಶಿಕ್ಷೆ ಕೊಟ್ಟಿದ್ಯಾ? ಕೋಟ್ಯಾಂತರ ಫೈಲ್ಗಳಿರುವಾಗ ನನ್ನ ಫೈಲ್ ಮಾತ್ರ ನಿನ್ನ ಮೇಜಿನ ಮೇಲೆ ಯಾಕೆ ಬಂತು ಅಂತ. ಅವರು ಕೇಳಿದ್ದು ಹೀಗೆ: ಯು ಹ್ಯಾವ್ ಸೆಂಟೆನ್ಸ್ಡ್ ಮೈ ಮಸಲ್ಸ್ ಟು ವಿದರ್. ಟೆಲ್ ಮಿ ಜಸ್ಟಿಸ್, ವೈ ಮೈ ಫೈಲ್ ದ ಒನ್ ಆನ್ ಯುವರ್ ಡೆಸ್ಕ್? ನಾನೇ ಏಕೆ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡುತ್ತೆ ಅಲ್ವಾ? ಆದರೆ ಜಸ್ಟಿಸ್ ಡಿಸ್ಟಲ್ ಅವರು ಅತ್ಯಂತ ಶಾಂತವಾಗಿ, ಯಾವುದೇ ದ್ವೇಷವಿಲ್ಲದೆ ಉತ್ತರ ಕೊಡ್ತಾರೆ. ಅಂದ್ರೆ ಪ್ರಕೃತಿಯ ನಿಯಮದಷ್ಟು ನಿರ್ಲಿಪ್ತವಾದ ಉತ್ತರ. ಹೌದು. ಇದೊಂದು ಕೇವಲ ಜೀವಶಾಸ್ತ್ರದ ಲಾಟ್ರಿ, ಅಂದ್ರೆ ಬಯೋಲಾಜಿಕಲ್ ಲಾಟ್ರಿ ಅಂತ ವಿವರಿಸ್ತಾರೆ. 10 ಮಿಲಿಯನ್ ಜನರಲ್ಲಿ ಒಬ್ಬರ ಹೆಸರು ಆಯ್ಕೆಯಾಗುತ್ತೆ ಅಷ್ಟೇ ಅಂತಾರೆ. ಅವರು ಹೇಳೋದು, ಐ ಡು ನಾಟ್ ಚೂಸ್ ವಿಕ್ಟಿಮ್ಸ್, ಐ ಓನ್ಲಿ ರೀಡ್ ದ ವರ್ಡಿಕ್ಟ್ ರಿಟನ್ ಇನ್ ಯೋರ್ ಕೋಡ್. ಆ ಜೈವಿಕ ವಾಸ್ತವಿತೆಯ ಕ್ರೂರ ಸತ್ಯ ಎಷ್ಟೊಂದು ಭಯಾನಕ ಅಲ್ವಾ? ಆ ತಣ್ಣನೆಯ ಉತ್ತರ ವಿನ್ಸೆಂಟ್ ಅವರನ್ನ ಮತ್ತೊಂದು ಭೀಕರ ಪ್ರಶ್ನೆ ಕಡೆ ದೂಡುತ್ತೆ. ಹೌದು. ಆ ಕಾಯಿಲೆಗೆ ತುತ್ತಾದ ದೇಹನ ಅವರು ಒಂದು ಪಂಜರಕ್ಕೆ ಹೋಲಿಸ್ತಾರೆ. ಕರೆಕ್ಟ್. ಈ ದೇಹ ಅನ್ನೋ ಪಂಜರದೊಳಗೆ ನಾನು ಹೇಗೆ ಉಸಿರಾಡಬೇಕು? ಚಲನೇನೆ ಕಳೆದುಕೊಂಡ ಈ ದೇಹ ಇಟ್ಕೊಂಡು ನಾನ್ ಏನ್ ಮಾಡಬೇಕು ಅಂತ ಅವರು ಅಸಹಾಯಕರಾಗಿ ಕೇಳ್ತಾರೆ. ಅಂಡ್ ವಾಟ್ ಆಮ್ ಐ ಸಪೋಸ್ ಟು ಡೂ ವಿತ್ ದ ಲೈಫ್ ಲಿವಿಂಗ್ ಇನ್ ಅ ಕೇಜ್ ಆಫ್ ಮೈ ಓನ್ ಬಾಡಿ? ಇದಕ್ಕೆ ನ್ಯಾಯಾಧೀಶರು ದೈಹಿಕ ಮಿತಿಗಳ ಬಗ್ಗೆ ಒಪ್ಕೊಳ್ತಲೇ ಮೆದುಳಿನ ಅಪಾರ ಶಕ್ತಿಯ ಬಗ್ಗೆ ಮಾತಾಡ್ತಾರೆ.
ಅಂದ್ರೆ ಆ ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ಅಲ್ವಾ? ಹೌದು, ದೇಹ ಕಲ್ಲಾಗಿದ್ರೂ ಬುದ್ಧಿಶಕ್ತಿ ಒಬ್ಬ ಶಿಲ್ಪಿ ಇದ್ದಂತೆ ಅಂತಾರೆ. ಕಾಲುಗಳಿಗೆ ಸಾಗಲು ಸಾಧ್ಯವಾಗದ ಹಾದಿಯನ್ನ ಮೆದುಳು ಹುಡುಕುತ್ತೆ ಅಂತ ವಿವರಿಸ್ತಾರೆ. ಹೋರಾಟ ಅನಿವಾರ್ಯವಾದ್ರೂ ವಿಕಸಲೆಗೊಳ್ಳುವುದು ಕಡ್ಡಾಯ ಅಂತ ನ್ಯಾಯಾಧೀಶರು ಹೇಳ್ತಾರೆ. ಆ ಮಾತು ಹೀಗಿದೆ, ಎಸ್ ಬಟ್ ಯು ಆರ್ ಆಲ್ಸೋ ಫೋರ್ಸ್ ಟು ಎವಾಲ್ವ್. ಆದ್ರೆ ನಾನು ವಿನ್ಸೆಂಟ್ ಅವರ ಪರವಾಗಿ ನಿಲ್ಲೇಬೇಕು. ಯಾಕಂದ್ರೆ ವಿನ್ಸೆಂಟ್ ಅವರು ಈ ಹೀರೋ ಆಗೋ ಕಲ್ಪನೆನ ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ಹೌದು, ಸಮಾಜ ಯಾವಾಗ್ಲೂ ವಿಶೇಷ ಚೇತನರನ್ನ ಹೀರೋಗಳ ತರ ನೋಡೋಕೆ ಇಷ್ಟಪಡತ್ತೆ. ನಿಜ. ಆದ್ರೆ ಅವ್ರಿಗೆ ವಿಜ್ಞಾನದ ಅದ್ಭುತವಾಗುವ ಯಾವ ಆಸೆಯೂ ಇರಲಿಲ್ಲ. ಕೇವಲ ನಡೀಬೇಕು ಅನ್ನೋ ಸಹಜ ಆಸೆ ಇತ್ತು. ಅವ್ರು ಖಾರವಾಗಿ ಹೇಳ್ತಾರೆ, ಕೀಪ್ ಯೋರ್ ಹೀರೋ ಜರ್ನಿ ಅಂಡ್ ಮೆಟಫರ್ಸ್. ಐ ಡಿಂಟ್ ಆಸ್ಕ್ ಟು ಬಿ ಅನ್ ಇನ್ಸ್ಪಿರೇಷನ್ ಆರ್ ಅ ಮಾರ್ವಲ್ ಆಫ್ ಸೈನ್ಸ್. ಐ ಜಸ್ಟ್ ವಾಂಟೆಡ್ ಟು ವಾಕ್. ಇದು ಸಂಪೂರ್ಣವಾಗಿ ನೈಜವಾದ ಪ್ರತಿಕ್ರಿಯೆ. ಇದೇ ಹಂತದಲ್ಲಿ ವಿಚಾರಣೆ ಸ್ವಾತಂತ್ರ್ಯ ಮತ್ತು ವಾಸ್ತವದ ಚರ್ಚೆ ಕಡೆ ತಿರುಗುತ್ತೆ. ನ್ಯಾಯಾಲಯ ಆಶೆಗಳನ್ನ ಪೂರೈಸುವುದಿಲ್ಲ, ಅದು ಕೇವಲ ವಾಸ್ತವನ ಸ್ಥಾಪಿಸುತ್ತೆ ಅಂತ ನ್ಯಾಯಾಧೀಶರು ಹೇಳ್ತಾರೆ. ಅಂದ್ರೆ ವಾಸ್ತವನ್ನ ಒಪ್ಕೊಳ್ಳೋದ್ರ ಬಗ್ಗೆ. ಹೌದು, ಆ ವಾಸ್ತವದೊಳಗೆ ನಾವು ಹೇಗೆ ಬದುಕ್ತೀವಿ ಅನ್ನೋದೇ ನಿಜವಾದ ಸ್ವಾತಂತ್ರ್ಯ ಅಂತ ನ್ಯಾಯಾಧೀಶರು ಹೇಳ್ತಾರೆ. ಹೌ ಯು ಇನ್ಹ್ಯಾಬಿಟ್ ದಟ್ ರಿಯಾಲಿಟಿ ಇಸ್ ದಿ ಓನ್ಲಿ ಫ್ರೀಡಮ್ ಐ ಗಿವ್. ಆದ್ರೆ ವಿನ್ಸೆಂಟ್ ಅವರು ಇದನ್ನ ಕಟುವಾಗಿ ವಿರೋಧಿಸ್ತಾರೆ. ಇದು ಎಂಥ ವಿಚಿತ್ರ ನ್ಯಾಯ ಅಲ್ವಾ? ಒಬ್ಬ ವ್ಯಕ್ತಿಯ ಶಕ್ತಿ, ಚಲನೆ ಮತ್ತೆ ಸ್ವಾತಂತ್ರ್ಯನ ಕಸಿದುಕೊಂಡು ಸ್ವಾತಂತ್ರ್ಯದ ಬಗ್ಗೆ ಮಾತಾಡೋದನ್ನ ಅವ್ರು ಪ್ರಶ್ನಿಸ್ತಾರೆ. ಖಂಡಿತ, ಆ ಕೋಪ ಸಹಜ. ಅವ್ರು ಕೇಳ್ತಾರೆ, ಯು ಕಾಲ್ ದಿಸ್ ಫ್ರೀಡಮ್, ಯು ಸ್ಟೋಲನ್ ಮೈ ಸ್ಟ್ರೆಂತ್, ಮೈ ಮೂವ್ಮೆಂಟ್ಸ್ ಅಂಡ್ ಮೈ ಇಂಡಿಪೆಂಡೆನ್ಸ್, ಅಂಡ್ ಯು ಡೇರ್ ಸ್ಪೀಕ್ ಆಫ್ ಫ್ರೀಡಮ್? ಆಗ ನ್ಯಾಯಾಧೀಶರು ವಿನ್ಸೆಂಟ್ ಅವರಲ್ಲಿ ಇನ್ನೂ ಉಳಿದಿರುವ ಉಡುಗೊರೆಗಳ ಕಡೆ ಗಮನ ಸೆಳೆಯುತ್ತಾರೆ. ಉಡುಗೊರೆಗಳ? ಯಾವ ತರಹದ ಉಡುಗೊರೆಗಳು? ಅಂದ್ರೆ, ನಿನ್ನ ಇಂದ್ರಿಯಗಳು ಇನ್ನೂ ತೀಕ್ಷ್ಣವಾಗಿವೆ, ದೇಹದಲ್ಲಿ ಯಾವುದೇ ನೋವಿಲ್ಲ, ಮತ್ತೆ ಆರೋಗ್ಯಕರ ಮೆದುಳು ನಿನ್ನ ಬಳಿ ಇದೆ. ಇವೆಲ್ಲ ಉಡುಗೊರೆಗಳು ಅಂತ ಅವರು ನೆನಪಿಸ್ತಾರೆ. ಲುಕ್ ಅಟ್ ವಾಟ್ ಯು ಕೀಪ್. ಯೋರ್ ಸೆನ್ಸಸ್ ಆರ್ ಶಾರ್ಪ್ ಅಂಡ್ ಯು ಹ್ಯಾವ್ ನೋ ಫಿಸಿಕಲ್ ಪೇನ್ ಅಂಡ್ ಅ ಹೆಲ್ದಿ ಬ್ರೈನ್. ದೋಸ್ ಆರ್ ಗಿಫ್ಟ್ಸ್. ಓ, ಆದ್ರೆ ವಿನ್ಸೆಂಟ್ ಅವರು ಇದಕ್ಕೆ ಸ್ವಲ್ಪವೂ ಮಣಿಯುವುದಿಲ್ಲ. ಇವು ಉಡುಗೊರೆಗಳಲ್ಲ, ಇವು ತಮ್ಮ ಬಯೋಲಾಜಿಕಲ್ ಆಸೆಟ್ಸ್ ಅಂತ ವಾದಿಸ್ತಾರೆ. Those aren't gifts from you. I was born with it, and it's my biological assets. ತಾರ್ಕಿಕವಾಗಿ ಸೋಲಿಸಲಾಗದ ವಿನ್ಸೆಂಟ್ ಅವರನ್ನ ನ್ಯಾಯಾಧೀಶರು ಭಾವನಾತ್ಮಕವಾಗಿ ಎಚ್ಚರಿಸ್ತಾರೆ. ನಿನ್ನ ಬಳಿಯಿರೋದು ಕೇವಲ ಆಸ್ತಿಗಳಷ್ಟೇನಾ? ನಿನ್ನನ್ನ ಪ್ರೀತಿಸುವ, ಕಾಳಜಿ ವಹಿಸುವ ಅದ್ಭುತ ಕುಟುಂಬ ನಿನ್ನ ಜೊತೆಗಿದೆ. ಇದಕ್ಕಿಂತ ಏನು ಬೇಕು ಅಂತ ನ್ಯಾಯಾಧೀಶರು ಕೇಳ್ತಾರೆ. Assets, is that all they are? You have a loving and caring family. What more could you ask? ಈ ಒಂದೇ ಒಂದು ವಾಕ್ಯ ಇಡೀ ನ್ಯಾಯಾಲಯದ ಅಂದ್ರೆ ವಿನ್ಸೆಂಟ್ ಅವರ ಮನಸ್ಸಿನ ವಾತಾವರಣನೇ ಬದಲಾಯಿಸ್ಬಿಡುತ್ತೆ. ನ್ಯಾಯಾಧೀಶರು ಪ್ರೀತಿಯ ಕುಟುಂಬದ ಬಗ್ಗೆ ಮಾತಾಡಿದಾಗ ವಿನ್ಸೆಂಟ್ ಅವರ ಆಂತರಿಕ ಭಾವನೆಗಳು ಬದಲಾಗ್ತವೆ. ಕೃತಜ್ಞತೆಯ ಭಾವನೆ ಮೂಡುತ್ತಲ್ವಾ? ಹೌದು. ದಯವಿಟ್ಟು ಕೇಳುಗರು ಈ ಬ್ರಾಕೆಟ್ ವಾಕ್ಯಗಳನ್ನ ಗಮನಿಸಬೇಕು. ಇದು ಆ ಬದಲಾವಣೆಯನ್ನ ಅದ್ಭುತವಾಗಿ ಸೆರೆಹಿಡಿದಿದೆ. It was a relief to hear Judge acknowledge a loving family. What I have always known, I am truly blessed. I stand trembling as the justice raises his gavel. Each strike feels like a blow to my soul. ಆ ಕೃತಜ್ಞತೆಯ ಕ್ಷಣದ ಬೆನ್ನಲ್ಲೇ ನ್ಯಾಯಾಧೀಶರು ತಮ್ಮ ಸುತ್ತಿಗೆಯಿಂದ ಅಂದ್ರೆ ಆ ಗಾವಲಿಂದ ಒಂದೊಂದೇ ಪೆಟ್ಟು ನೀಡ್ತಾ ಬಿರುದುಗಳನ್ನ ಕಸಿದುಕೊಳ್ಳೋಕೆ ಶುರು ಮಾಡ್ತಾರೆ. ಅಂದ್ರೆ ದೈಹಿಕ ಸಾಮರ್ಥ್ಯದ ನಷ್ಟದೊಂದಿಗೆ ಸಮಾಜ ನೀಡಿದ್ದ ಗುರುತು ಹೇಗೆ ಕಣ್ಮರೆಯಾಗುತ್ತೆ ಅನ್ನೋದರ ಚಿತ್ರಣ ಇದು. ಹೌದು. ವಿನ್ಸೆಂಟ್ ಅವರು ಕಷ್ಟಪಟ್ಟು ಸಂಪಾದಿಸಿದ್ದ ಪ್ರತಿಯೊಂದು ವೃತ್ತಿಪರ ಬಿರುದನ್ನ ನ್ಯಾಯಾಧೀಶರು ಕಸಿದುಕೊಳ್ತಾರೆ. ಮೊದಲನೇ ಪೆಟ್ಟು ಬೀಳುತ್ತೆ. ಫಸ್ಟ್ ಟ್ಯಾಪ್, ಐ ಸ್ಟ್ರಿಪ್ ಆಫ್ ಯೋರ್ ಹ್ಯಾಂಡಿಮ್ಯಾನ್ ಟೈಟಲ್. ಇದು ನಿಜಕ್ಕೂ ನೋವಿನ ಸಂಗತಿ. ಇದೇ ಪ್ರಕ್ರಿಯೆ ನಡೀತಿರುವಾಗ ವಿನ್ಸೆಂಟ್ ಅವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡುತ್ತೆ. ಏನು ಆಲೋಚನೆ ಅದು? ಅದು ಬ್ರಾಕೆಟ್ನಲ್ಲಿ ಹೀಗಿದೆ ನೋಡಿ. ಡ್ಯೂರಿಂಗ್ ದಿಸ್ ಪ್ರೊಸೀಡಿಂಗ್ಸ್ ಐ ಇನ್ಅಡ್ವರ್ಟೆಂಟ್ಲಿ ಕಂಪೇರ್ಡ್ ಮೈ ಸಿಚುವೇಶನ್ ಟು ಅ ಕೋರ್ಟ್ ಮಾರ್ಷಲ್. ಓಹ್, ಸೈನ್ಯದಲ್ಲಿ ಮಾಡೋ ಕೋರ್ಟ್ ಮಾರ್ಷಲ್ ತರ. ಆಮೇಲೆ ಎರಡನೇ ಪೆಟ್ಟು, ಸೆಕೆಂಡ್ ಟ್ಯಾಪ್, ಐ ಸ್ಟ್ರಿಪ್ ಆಫ್ ಯೋರ್ ಟೆಕ್ನಿಕಲಿ ಗೋ ಟು ಗಾಯ್ ಟೈಟಲ್. ತಕ್ಷಣ ಮೂರನೇ ಪೆಟ್ಟು ಬೀಳುತ್ತೆ. ಥರ್ಡ್ ಟ್ಯಾಪ್, ಐ ಸ್ಟ್ರಿಪ್ ಆಫ್ ಯೋರ್ ಟೆಕ್ನಿಕಲ್ ಆಲ್ ರೌಂಡರ್ ಟೈಟಲ್. ತಾವು ಸಂಪಾದಿಸಿದ ಎಲ್ಲಾ ಬಿರುದುಗಳನ್ನ ಕಳೆದುಕೊಂಡು ಬರಿದಾಗಿ ನಿಂತ ಆ ಕ್ಷಣನ ಬ್ರಾಕೆಟ್ ವಾಕ್ಯ ಹೀಗೇಳುತ್ತೆ. ಆಲ್ ಮೈ ಅರ್ನ್ಡ್ ಟೈಟಲ್ಸ್ ವರ್ ರಿವೋಕ್ಡ್ ಅಂಟಿಲ್ ಐ ಸ್ಟುಡ್ ಬೇರ್. ಕೊನೆಗೆ ನ್ಯಾಯಾಧೀಶರು ಆ ವಿಚಾರಣೆನ ಮುಗಿಸ್ತಾರೆ. ಅವರು ಕಣ್ಮರೆಯಾಗ್ತಾ ಹೇಳ್ತಾರೆ, ದ ಕೋರ್ಟ್ ಇಸ್ ಎಡ್ಜರ್ನ್ಡ್.
ಅವರು ಈ ಅತ್ಯಂತ ಕಷ್ಟದ ಸಮಯದಲ್ಲಿ ತಮ್ಮ ಪತ್ನಿಯ ಪಾತ್ರವನ್ನು ವರ್ಣಿಸ್ತಾ ಅವರನ್ನು ಕ್ವೀನ್ ಆಂಜೆಲ್ ಲಿನ್ಸಿ ಎಂದು ಕರೆಯುತ್ತಾರೆ. ಎಂಥ ಸುಂದರವಾದ ಹೆಸರಲ್ವಾ? ರಾಣಿಯ ಗಾಂಭೀರ್ಯ ಮತ್ತು ದೇವತೆಯ ಕರುಣೆ ಎರಡೂ ಮೈವೆತ್ತ ರೂಪ ಅವರು. ಕಟಕಟೆಯಲ್ಲಿ ವಾಕರ್ ಹಿಡಿದು ಅಸಹಾಯಕರಾಗಿ ನಿಂತಿದ್ದ ವಿನ್ಸೆಂಟ್ ಅವರಿಗೂ ಲಿನ್ಸಿ ಅವರಿಗೂ ಇರುವ ಆ ಕಾಂಟ್ರಾಸ್ಟ್ ನಾವು ಗಮನಿಸಬೇಕು. ಹೌದು, ವಿನ್ಸೆಂಟ್ ಅವರು ಕುಸಿದು ಹೋಗಿದ್ರೆ ಲಿನ್ಸಿ ಅವರು ಎದ್ದು ನಿಂತಿದ್ರು. ಆ ಶಕ್ತಿಯನ್ನು ವಿನ್ಸೆಂಟ್ ಅವರು ಒಂದೇ ವಾಕ್ಯದಲ್ಲಿ ಹಿಡಿದಿಡ್ತಾರೆ. ದೇರ್ ಸ್ಟ್ಯಾಂಡ್ಸ್ ಲಿನ್ಸಿ ಶೋಲ್ಡರಿಂಗ್ ದ ಫ್ಯಾಮಿಲಿ ಬರ್ಡನ್. ವಿನ್ಸೆಂಟ್ ಅವರ ಹಿರಿಯ ಮಗ ಡೆನಿಸ್ ಆಗಷ್ಟೇ ಒಂದು ಸಾಫ್ಟ್ವೇರ್ ಕಂಪನಿಗೆ ಫ್ರೆಷರ್ ಆಗಿ ಸೇರ್ಕೊಂಡಿದ್ರು. ಕಿರಿಯ ಮಗ ಡೇನಿಯಲ್ ಇನ್ನೂ ಪದವಿ ಓದ್ತಾ ಇದ್ರು. ಇಬ್ಬರು ಮಕ್ಕಳು ಜೀವನದ ಆರಂಭಿಕ ಹಂತದಲ್ಲಿದ್ರು. ಇಡೀ ಕುಟುಂಬದ ಆರ್ಥಿಕ ನಿರ್ವಹಣೆಯ ಭಾರ ಈಗ ಲಿನ್ಸಿ ಅವರ ಹೆಗಲೇರಿತ್ತು. ಅವರು ಕಳೆದ 17 ವರ್ಷಗಳಿಂದ ತಮ್ಮ ಮನೆಯ ನೆಲಮಹಡಿಯಲ್ಲೇ ಒಂದು ಕಿಂಡರ್ ಗಾರ್ಡನ್ ಶಾಲೆಯನ್ನು ನಡೆಸುತ್ತಿದ್ದರು. ಆ ಶಾಲೆಯ ವಿವರಗಳು ಕಣ್ಣಿಗೆ ಕಟ್ಟುವಂತಿವೆ. ಪ್ರೀ ನರ್ಸರಿ, ಎಲ್ಕೆಜಿ ಮತ್ತು ಯುಕೆಜಿಯ ಒಟ್ಟು 68 ಮಕ್ಕಳು. ಆ ಶಾಲೆಯ ನಿರ್ವಹಣೆಗಾಗಿ 3 ಶಿಕ್ಷಕರು, ಒಬ್ಬ ನರ್ಸರಿ ಸಹಾಯಕಿ. ಒಮ್ಮೆ ಯೋಚನೆ ಮಾಡಿ ನೋಡಿ, ಒಂದು ಚಿಕ್ಕ ಮಗುವನ್ನು 5 ನಿಮಿಷ ಸುಮ್ಮನೆ ಕೂರಿಸುವುದೇ ಒಂದು ಹರಸಾಹಸ. ಅಂಥದ್ರಲ್ಲಿ 68 ಮಕ್ಕಳು. ಓ ಮೈ ಗಾಡ್, ಖಂಡಿತ. ಬೆಳಗಿನಿಂದ ಆ ಮಕ್ಕಳ ಕಲರವ, ಅಳು, ಹಠ, ಅವರ ಪೋಷಕರ ಪ್ರಶ್ನೆಗಳು, ಜೊತೆಗೆ 3 ಶಿಕ್ಷಕರ ನಿರ್ವಹಣೆ. ಇದಿಷ್ಟೇ ಅಲ್ಲದೆ ಸಂಜೆ ಮತ್ತೆ ಬೇರೆ ಮಕ್ಕಳಿಗೆ ಟ್ಯೂಷನ್ ತರಗತಿಗಳು. ಇದರ ಜೊತೆಗೆ ಮನೆಯ ಜವಾಬ್ದಾರಿ, ಕಾಯಿಲೆಯಿಂದ ಬಳಲ್ತಿರುವ, ಮಾನಸಿಕವಾಗಿ ಕುಗ್ಗಿ ಹೋಗಿರುವ ಪತಿಯ ಆರೈಕೆ. ಇದು ಸಾಮಾನ್ಯವಾದ ಕೆಲಸವಲ್ವೇ ಅಲ್ಲ. ಇದು ನಿರಂತರವಾದ ದೈಹಿಕ ಮತ್ತು ಮಾನಸಿಕ ಶ್ರಮ ಬೇಡುವ ಅಸಾಧ್ಯವಾದ ಟಾಸ್ಕ್. ಇದು ನಮ್ಮ ಸುತ್ತಮುತ್ತಲಿನ ಅನೇಕ ಮನೆಗಳಲ್ಲಿ ನಾವು ನೋಡುವ ಆ ಇನ್ವಿಸಿಬಲ್ ಲೇಬರ್ ಅಥವಾ ಕಣ್ಣಿಗೆ ಕಾಣದ ಶ್ರಮದ ಅತ್ಯುತ್ತಮ ಉದಾಹರಣೆ. ಒಂದು ಕಡೆ ಕುಟುಂಬದ ಆರ್ಥಿಕ ನಿರ್ವಹಣೆ, ಇನ್ನೊಂದು ಕಡೆ ಅನಾರೋಗ್ಯದ ಪತಿ. ಇದೊಂದು ರೀತಿಯಲ್ಲಿ ಬಿರುಗಾಳಿಯಲ್ಲಿ ಸಿಲುಕಿದ ಹಡಗಿಗೆ ಒಬ್ಬಳೇ ನಾವಿಕಳಾಗಿ ಭರವಸೆಯ ಚುಕ್ಕಾಣಿ ಹಿಡಿದಂತೆ ಅಲ್ವಾ? ಎಕ್ಸಾಕ್ಟ್ಲಿ. ಹಡಗು ಮುಳುಗುತ್ತಿದೆ, ದೊಡ್ಡ ದೊಡ್ಡ ಅಲೆಗಳು ಅಪ್ಪಳಿಸುತ್ತಿವೆ, ತಮಗೂ ಸುಸ್ತಾಗುತ್ತಿದೆ. ಆ ಬಿರುಗಾಳಿಯ ಭಯ ತಮಗೂ ಇದೆ ಅಂತ ಹೇಳಿಕೊಳ್ಳಲು ಆ ನಾವಿಕಳಿಗೆ ಸಮಯವೇ ಇಲ್ಲ. ಅವಳು ಕೇವಲ ಚುಕ್ಕಾಣಿ ಹಿಡಿದು ದಿಟ್ಟವಾಗಿ ನಿಂತಿದ್ದಾಳೆ. ಆ ಬಿರುಗಾಳಿಯಲ್ಲಿ ಲಿನ್ಸಿ ಅವರು ನಿಜಕ್ಕೂ ದಾರಿದೀಪವಾಗಿ ನಿಂತ್ರು. ಆದ್ರೆ ಇಲ್ಲಿ ಕಥೆ ಮತ್ತೊಂದು ಆಳವಾದ ಆಯಾಮವನ್ನ ಪಡ್ಕೊಳ್ತಾ ಇರುತ್ತೆ. ಹೌದು, ವಿನ್ಸೆಂಟ್ ಅವರು ಕೇವಲ ತಮ್ಮ ಪತ್ನಿಯ ಪರಿಶ್ರಮವನ್ನು ನೋಡಿ ಕೃತಜ್ಞತೆಯಿಂದ ಸುಮ್ಮನೆ ಕೂರಲಿಲ್ಲ. ಪತ್ನಿಯ ಆ ಕಷ್ಟ, ಅವರ ಆ ಬೆವರು, ವಿನ್ಸೆಂಟ್ ಅವರ ಒಳಗಿದ್ದ ಆ ಬೆತ್ತಲೆ ಭಾವನೆಯನ್ನು, ಆ ಮಾನಸಿಕ ಯಾತನೆಯನ್ನು ಮತ್ತಷ್ಟು ಹೆಚ್ಚು ಮಾಡಿತು. ತಾನೇನು ಮಾಡಲಾಗದೆ ಸುಮ್ಮನೆ ಕೂತಿದ್ದೇನಲ್ಲ ಎಂಬ ಅಪರಾಧಿ ಭಾವನೆ ಅವರನ್ನು ಸುಡಲಾರಂಭಿಸಿತು. ಆದ್ರೆ ಆ ಯಾತನೆಯೇ ಅವರ ರೂಪಾಂತರಕ್ಕೆ ನಾಂದಿಯಾಯಿತು. ಹೌದು, ಆ ಖಿನ್ನತೆಯಿಂದ ಹೊರಬರಲು ಅವರು ಸಂಜೆ ಟ್ಯೂಷನ್ ತರಗತಿಗಳಲ್ಲಿ ಲಿನ್ಸಿ ಅವರಿಗೆ ಸಹಾಯ ಮಾಡಲು ಮುಂದಾದರು. ಇದೊಂದು ದೊಡ್ಡ ಮಟ್ಟದ ಈಗೋ ಡೆತ್, ಅಂದ್ರೆ ಅಹಂಕಾರದ ವಿಸರ್ಜನೆ. 25 ವರ್ಷಗಳ ಕಾಲ ದೈತ್ಯ ಯಂತ್ರಗಳ ಟ್ರಾನ್ಸ್ಫಾರ್ಮರ್ಗಳ ಮಧ್ಯೆ ಒರಟಾಗಿ ಕೆಲಸ ಮಾಡಿದ್ದ ವ್ಯಕ್ತಿ, ಒಂದು ವರ್ಕ್ಶಾಪ್ನ ಮಾಲೀಕನಾಗಿದ್ದ ವ್ಯಕ್ತಿ, ಈಗ ಸಣ್ಣ ಮಕ್ಕಳ ಜೊತೆ ಕುಳಿತು ABCD ಹೇಳಿಕೊಡಲು ಮುಂದಾಗುವುದು ಸಣ್ಣ ವಿಷಯವೇ ಅಲ್ಲ. ಇಲ್ಲಿ ವಿನ್ಸೆಂಟ್ ಅವರು ಒಂದು ಅತ್ಯಂತ ಶಕ್ತಿಯುತವಾದ ಇಡೀ ಕಥೆಯ ಸಾರಾಂಶವನ್ನ ಹೇಳುವ ವಾಕ್ಯವನ್ನ ಬರೆಯುತ್ತಾರೆ. ಇಫ್ ಮಿಲ್ಕ್ ಗೋಸ್ ಬ್ಯಾಡ್, ಇಟ್ ಬಿಕಮ್ಸ್ ಕರ್ಡ್. ಇಫ್ ಇಟ್ ಗೆಟ್ಸ್ ವರ್ಸ್ಟ್, ಇಟ್ ಬಿಕಮ್ಸ್ ಚೀಸ್. ವಾವ್! ಈ ರೂಪಕದ ಹಿಂದಿನ ವಿಜ್ಞಾನವನ್ನು ಮತ್ತು ತತ್ವವನ್ನು ನಾವು ಬಿಡಿಸಿ ನೋಡಬೇಕು. ಹಾಲು ಕೆಟ್ಟಾಗ ಅದು ಮೊಸರಾಗುತ್ತೆ ಅಲ್ವಾ? ಹೌದು. ಈ ಮೊಸರಾಗುವ ಪ್ರಕ್ರಿಯೆ ಇದೆಯಲ್ಲ, ಅದು ಪ್ಯಾಸಿವ್ ಆದದ್ದು. ಹಾಲನ್ನು ಹಾಗೆ ಹೊರಗೆ ಬಿಟ್ರೆ ವಾತಾವರಣದ ಬ್ಯಾಕ್ಟೀರಿಯಾ ಸೇರಿ ಅದು ತನ್ನಿಂತಾನೇ ಕೆಟ್ಟು ಮೊಸರಾಗ್ತದೆ. ಅದಕ್ಕೆ ಶ್ರಮ ಬೇಕಿಲ್ಲ. ರೈಟ್. ವಿನ್ಸೆಂಟ್ ಅವರ ಜೀವನದಲ್ಲಿ ಮಿಸ್ಟರ್ ಡಿಸಿಲ್ ಬಂದಾಗ ಅವರ ಬದುಕು ಹಾಲಿನಿಂದ ಮೊಸರಾದಂತೆ ತನ್ನಿಂತಾನೇ ಕೆಡುತ್ತಾ ಹೋಯಿತು. ಆದ್ರೆ ಅದೇ ಹಾಲನ್ನು ಚೀಸ್ ಆಗಿ ಪರಿವರ್ತಿಸುವುದು ಪ್ಯಾಸಿವ್ ಪ್ರಕ್ರಿಯೆ ಅಲ್ಲ. ಅದಕ್ಕೆ ಎನ್ಸೈಮ್ಗಳನ್ನ ಸೇರಿಸಬೇಕು, ನಿರ್ದಿಷ್ಟ ತಾಪಮಾನದಲ್ಲಿ ಕಾಯಿಸಬೇಕು, ಅದನ್ನು ತಿಂಗಳುಗಳ ಕಾಲ ಶೇಖರಿಸಿಡಬೇಕು. ಆಗ ಮಾತ್ರ ಆ ಕೆಟ್ಟು ಹೋದ ಹಾಲು ಅತ್ಯಂತ ಬೆಲೆಬಾಳುವ ಚೀಸ್ ಆಗಿ ಬದಲಾಗ್ತದೆ. ಎಂಥ ಅದ್ಭುತವಾದ ಹೋಲಿಕೆ! ಅತ್ಯಂತ ಕೆಟ್ಟ ಪರಿಸ್ಥಿತಿಯೇ ಕೆಲವೊಮ್ಮೆ ಚೀಸ್ನಂತಹ ಅತ್ಯಮೂಲ್ಯವಾದದನ್ನು ಸೃಷ್ಟಿಸಲು ಹೇಗೆ ಕಾರಣವಾಗುತ್ತದೆ ಅಲ್ವಾ? ಖಂಡಿತ. ವಿನ್ಸೆಂಟ್ ಅವರು ಕೇವಲ ಮೊಸರಾಗಿ ಕೊಳೆಯಲು ಒಪ್ಪಿಲಿಲ್ಲ. ಅವರು ಆ ಟ್ಯೂಷನ್ ಕ್ಲಾಸ್ನ ವಾತಾವರಣದಲ್ಲಿ ತಮ್ಮನ್ನು ತಾವು ಆ ಒತ್ತಡಕ್ಕೆ ಸಿಲುಕಿಸಿಕೊಂಡ್ರು. ಆ ಪ್ರಕ್ರಿಯೆಯನ್ನು ಅವರೇ ಹೇಳ್ತಾರೆ. ವಿನ್ಸೆಂಟ್ ಲರ್ನ್ಡ್. ಅವರು ಕೇವಲ ಒಮ್ಮೆ ಕಲಿಯಲಿಲ್ಲ, ನಿರಂತರವಾಗಿ ಮರಳಿ ಕಲಿತರು. ತಾಮ್ರದ ವೈರುಗಳನ್ನು ರಿವೈಂಡಿಂಗ್ ಮಾಡುತ್ತಿದ್ದ ಆ ದಪ್ಪಗಾದ ಬೆರಳುಗಳು ಈಗ ಒಂದು ಸಣ್ಣ ಮಗುವಿಗೆ ಪೆನ್ಸಿಲ್ ಹಿಡಿಯುವುದನ್ನು ಕಲಿಸುವಷ್ಟು ಸೂಕ್ಷ್ಮವಾದವು. ತಂತ್ರಜ್ಞಾನಾಗಿದ್ದವರು ಈಗ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಕೆಲಸದಲ್ಲಿ ತೊಡಗಿದರು. ಒಬ್ಬ ಟೆಕ್ನಿಷಿಯನ್ ಬೋಧಕನಾಗಿ ರೂಪಾಂತರಗೊಂಡಿದ್ದು ನಿಜಕ್ಕೂ ಅದ್ಭುತ.
ಇದು ಚೀಸ್ ಆಗುವ ಪ್ರಕ್ರಿಯೆಯಲ್ಲದೆ ಮತ್ತೇನು. ಆದ್ರೆ ಈ ಪರಿವರ್ತನೆ ಏಕಾಏಕಿಯಾಗಿದ್ದಲ್ಲ. ಇದು ದಿನನಿತ್ಯದ ಸತತ ಪ್ರಯತ್ನದ ಫಲ. ಅದಕ್ಕೆ ವಿನ್ಸೆಂಟ್ ಅವರು ಒಂದು ಸೂತ್ರವನ್ನು ಕೊಡ್ತಾರೆ: ರೂಟೀನ್ ಮೇಕ್ಸ್ ರಿಸಲ್ಟ್ಸ್. ದೈನಂದಿನ ಶಿಸ್ತು ಮತ್ತು ದಿನಚರ್ಯೆ ಖಂಡಿತ ಫಲಿತಾಂಶವನ್ನು ತಂದುಕೊಡುತ್ತದೆ.